ಸೇರ್ಕೊಬಿಡುತ್ತೆ. ಆದರೆ ಸ್ವಲ್ಪ ಈ ರೀತಿ ಮಾಡಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ರೀತಿಲೂ ನಾವು ಯೂಸ್ ಮಾಡ್ಬೋದು. ಹೇಗೆ ಮಾಡಿದ್ರೂ ರಿಸಲ್ಟ್ ಮಾತ್ರ ಒಂದೇ ಆಗಿರುತ್ತೆ. ಹೆಂಗೆ ಬಂದಿದೆ ಅಲ್ವಾ, ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿದೆ. ಹಾಗೆ ಬ್ಲ್ಯಾಕ್ ಆಗಿದೆ. ಕಲರ್ ನೋಡಿ ಎಷ್ಟು ಚೆಂದ ಕಾಣುತ್ತೆ ಹಿಂದ್ಗಡೆಯಿಂದ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಆಯಿಲ್ ಮಾಡಿ ತೋರಿಸ್ತೀನಿ. ನಾವೆಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಟೂರಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಹೇರ್ ಪ್ಯಾಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಲ್ವಾ. ಅಂಥ ಟೈಮಲ್ಲಿ ಈ ರೀತಿ ಹೇರ್ ಆಯಿಲ್ ಮಾಡಿಕೊಂಡು ನಾವು ಅಲ್ಲಿಗೆ ಒಯ್ಕೊಂಡ್ರೆ ನಾವು ನಮ್ಮ ಹೇರನ್ನು ಬ್ಲ್ಯಾಕಾಗಿ ಮಾಡ್ಕೋಬಹುದು. ಎಷ್ಟೇ ವೈಟ್ ಹೇರ್ ಇದ್ದರೂ ಕೂಡ ಬ್ಲ್ಯಾಕ್ ಆಗಿ ಕಾಣುತ್ತೆ. ಹಾಗೆ ನಾವು ಇದನ್ನು ಕಂಟಿನ್ಯೂ ಮನೇಲಿದ್ದರೂ ಕೂಡ ನಾವು ಇದನ್ನು ಮಾಡಿಟ್ಕೊಂಡ್ರೆ ಕಂಟಿನ್ಯೂ ನಾವು ಅಪ್ಲೈ ಮಾಡ್ತಾ ಹೋದರೆ ನಮ್ಮ ಹೇರು ಯಾವಾಗಲೂ ಪರ್ಮನೆಂಟಾಗಿ ಬ್ಲ್ಯಾಕಾಗಿಯೇ ಇರುತ್ತೆ. ಒಂದು ಬಿಳಿ ಹೇರು ಕಾಣಲ್ಲ. ಅಂತಹ ಹೇರ್ ಆಯಿಲನ್ನು ಮಾಡಿದ್ದೀನಿ ನೋಡಿ. ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಇದರಲ್ಲಿ ಯಾವುದೇ ಕೆಮಿಕಲ್ಸು ಇಲ್ಲ, ಸೈಡ್ ಎಫೆಕ್ಟು ಇಲ್ಲ. ನಾನಿಲ್ಲಿ ಸ್ವಲ್ಪ ಮಾಡಿ ಇರೋದು. ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತಲೂ ಹೇಳ್ತೀನಿ. ಹಾಗೆ ಇದರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಹೇರು ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ಹೇರು ತುಂಬ ಶೈನಿಂಗ್ ಆಗಿ ಸಿಲ್ಕಿಯಾಗಿ ಸ್ಮೂತಾದ ಹೇರನ್ನು ನಾವು ಮಾಡ್ಕೋಬಹುದು. ನಾವು ಹೊರಗಡೆ ಹೋದಾಗ ನಮ್ಗೆ ಯಾವಾಗಾದರೂ ಅಲ್ಲಿ ವೈಟ್ ಸ್ವಲ್ಪ ವೈಟ್ ಕಾಣ್ತಾ ಇದೆ ಅಂದಾಗ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ನಮಗೆ ಎಲ್ಲೆಲ್ಲಿ ವೈಟು ಕಾಣುತ್ತೆ, ಎಲ್ಲೆಲ್ಲಿ ಜಾಸ್ತಿ ವೈಟ್ ಕಾಣುತ್ತೆ ಅಲ್ಲಿ ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಒಳ್ಳೆ ರಿಸಲ್ಟು ಸಿಗುತ್ತೆ. ನೀವು ಬಿಳಿ ಹೇರು ನಿಮಗೆ ಇದ್ದರೆ, ನೀವು ವೈಟ್ ಹೇರ್ ಇದ್ದರೆ ನೀವು ಅಲ್ಲೇ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ನನಗಿಲ್ಲಿ ಇವತ್ತು ವೈಟ್ ಹೇರು ಕಾಣ್ತಾ ಇಲ್ಲ, ಬ್ಲ್ಯಾಕ್ ಹೇರೇ ಇದೆ. ಕೆಲವೊಂದು ಟೈಮು ವೈಟ್ ಹೇರ್ ಕಾಣುತ್ತೆ ಅಲ್ವಾ, ಅಂಥ ಟೈಮಲ್ಲೂ ನಾನು ತೋರಿಸಿರೋದು ಇದೆ. ವೈಟ್ ಹೇರಿಗೆ ಅಪ್ಲೈ ಮಾಡಿದಾಗ ಬ್ಲ್ಯಾಕ್ ಹೇರ್ ಹೇಗಾಗುತ್ತೆ ಅಂತ ತುಂಬ ವಿಡಿಯೋಸ್ ಇದೆ ನೋಡಿ. ಇದು ಇವತ್ತು ನಾನು ಅಪ್ಲೈ ಮಾಡಿಕೊಡ್ತಾ ಇರೋದು ಬ್ಲ್ಯಾಕ್ ಹೇರ್. ಅಂದರೆ ನಾನು ಇಲ್ಲಿ ತುಂಬ ದಿನದಿಂದ ರೆಮಿಡಿ ಮಾಡ್ತಾ ಇದ್ದೀನಿ ಅಲ್ವಾ. ಎಲ್ಲ ಹೇರು ಬ್ಲ್ಯಾಕ್ ಆಗಿಯೇ ಇದೆ, ಒಂದು ಹೇರು ಕೂಡ ವೈಟ್ ಕಾಣ್ತಾ ಇಲ್ಲ. ನೋಡಿ, ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ಹೀಗೆ ಫುಲ್ ಹೇರಿಗೂ ಅಪ್ಲೈ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಹೇರು ಬ್ಲ್ಯಾಕ್ ಆಗೋದು ಒಂದೆಲ್ಲ ಉದುರೋದು ಕೂಡ ತಪ್ಪುತ್ತೆ. ತುಂಬ ಸಿಲ್ಕಿ ಆ್ಯಂಡ್ ಸ್ಮೂತ್ ಹೇರ್ ಆಗುತ್ತೆ. ನೋಡಿ, ಈ ರೀತಿ ಎಲ್ಲ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಓಕೆನಾ? ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. 1-2 ಟೇಬಲ್ ಸ್ಪೂನ್ ಆಗುವಷ್ಟು ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಹೇರಿನ ತುದಿ ತನಕನೂ ಅಪ್ಲೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ರಿಸಲ್ಟು ಸಿಗುತ್ತೆ. ನಾನು ಆಮೇಲೆ ಅಪ್ಲೈ ಮಾಡ್ಕೋತೀನಿ. ಈ ರೀತಿ ನೀವು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜನ್ನು ಕೊಡಬೇಕು. ಹೀಗೆ ಈ ರೀತಿ ಮಸಾಜ್ ಕೊಟ್ಟಾಗ ಅದು ಹೇರೆಲ್ಲ ತಗೊಳ್ಳುತ್ತೆ. ಬುಡ ಸಮೇತ ಬೇರೆಲ್ಲ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಹಾಗೆ ಕೆಲವೊಂದು ವೈಟ್ ಹೇರ್ ಉದುರು ಹೋಯಿತು ಅಂತ ಇಟ್ಕೊಳ್ಳಿ, ಅದ್ರ ನಂತರ ಹುಟ್ಟುವಂತಹ ಹೇರು ಬ್ಲ್ಯಾಕಾಗೇ ಹುಟ್ಟುತ್ತೆ. ನಾವು ಈ ರೀತಿ ಸ್ಕಾಲ್ಪಿಗೆ ಆಯಿಲನ್ನು ಮಸಾಜ್ ಮಾಡಿದರೆ ಚೆನ್ನಾಗಿ ತಗೊಳುತ್ತೆ ಅಲ್ವಾ. ಆವಾಗದು ವೈಟ್ ಹೇರ್ ಆಗಿಯೇ ಹುಟ್ಟಲ್ಲ, ಬ್ಲ್ಯಾಕ್ ಹೇರ್ ಆಗಿಯೇ ಹುಟ್ಟುತ್ತೆ. ಅದರದ್ದು ಬೇರು ಬುಡ ಎಲ್ಲ ತೊಗೊಂಡಿರುತ್ತೆ ಅಲ್ವಾ. ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ನಾನು ಆಯಿಲು ಆಮೇಲೆ ಮತ್ತು ಹಾಕ್ಕೊಡ್ತೀನಿ. ಹೇರಿನ ತುದಿ ತನಕನೂ ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಸಿಗ್ತೀನಿ, ಹೇಗಾಗಿದೆ ಅಂತ ತೋರಿಸ್ತೀನಿ. ರಿಸಲ್ಟ್ ನೋಡೋಣ. ಸಿಲ್ಕಿ ಆ್ಯಂಡ್ ಸ್ಮೂತ್ ಆಗುತ್ತೆ. ಕೆಲವೊಬ್ಬರು ಮೆಸೇಜ್ ಮಾಡಿದ್ದಾರೆ, ವೈಟ್ ಹೇರಿಗೆ ನೀವು ಅಪ್ಲೈ ಮಾಡಿ ತೋರಿಸಿ ಅಂತ. ತುಂಬ ವಿಡಿಯೋಸ್ ಇದೆ ವೈಟ್ ಹೇರಿಗೆ ನಾನು ಅಪ್ಲೈ ಮಾಡಿ ರಿಸಲ್ಟ್ ಬಂದಿರೋದು ತೋರಿಸಿದ್ದೀನಿ. ಇವತ್ತು ಬ್ಲ್ಯಾಕ್ ಇದೆ. ನಾನಿಲ್ಲಿ ತುಂಬ ದಿನದಿಂದ ಹೇಳಿದ್ದೀನಿ ಅಲ್ವಾ, ಎಲ್ಲ ರೆಮಿಡಿ ಮಾಡಿ ಅಪ್ಲೈ ಮಾಡ್ಕೊಂಡಿರೋದು. ಹಾಗಾಗಿ ಎಲ್ಲೂ ವೈಟ್ ಹೇರ್ ಕಾಣ್ತಾ ಇಲ್ಲ. ಆಮೇಲೆ ಸಿಗ್ತೀನಿ, ರಿಸಲ್ಟ್ ನೋಡೋಣ. ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದು ಅಲೋವೆರಾ ತೊಗೊಂಡಿದ್ದೀನಿ. ಇದ್ರದ್ದು ಸೈಡ್ ಎಲ್ಲ ತೆಗೆದಿದ್ದೀನಿ. ಮುಳ್ಳು ಇರುತ್ತಲ್ವ, ಅದನ್ನು ತೆಗೆದು ಇದನ್ನು ಉಲ್ಟಾ ಮಾಡಿ ಇಟ್ಟಿದ್ದೀನಿ. ಇದು ನಿನ್ನೆನೇ ಮಾಡಿ ಇಟ್ಟಿರೋದು, ನಮ್ಮ ಮನೇಲೇ ಆಗಿರೋದು. ಡೈರೆಕ್ಟಾಗಿ ದಿಢೀರಂತ ಬಳಸಬಾರ್ದು, ಸೈಡ್ ಎಫೆಕ್ಟ್ ಆಗುತ್ತೆ. ಒಂದಿನ ಬಿಟ್ಟರೆ ತುಂಬ ಒಳ್ಳೆಯದು. ಒಂದು 2 ಅವರ್ ಆದರೂ ಬಿಡಬೇಕು.
ಉಲ್ಟ ಮಾಡಿಟ್ರೆ ಅದ್ರದ್ದು ಹಳದಿ ನೀರೆಲ್ಲ ಹೊರಟೋಗುತ್ತೆ. ನನಗಿಲ್ಲಿ ಇದ್ರದ್ದು ಜೆಲ್ ಬೇಕು. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಅಲ್ವಾ, ಅದಕ್ಕೆ ಸಣ್ಣದು ತೊಗೊಂಡಿದ್ದೀನಿ. ಅಂದರೆ 1-2 ಸಲ ನಾವು ಅಪ್ಲೈ ಮಾಡ್ಬೋದು, ವಾರದಲ್ಲಿ 2 ಸಲ ಅಂದರೆ ಸಾಕಾಗತ್ತೆ. ನೀವು ಜಾಸ್ತಿನೂ ಕೂಡ ಮಾಡಿ ಇಟ್ಕೋಬೋದು, ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇರುತ್ತೆ. ಇದು ಏನು ಗೊತ್ತಾ, ಅಲೋವೆರಾ ಜೆಲ್ಲು ನಮ್ಮ ಹೇರಿಗೆ ತುಂಬ ಒಳ್ಳೆಯದು, ತಂಪು ಕೊಡುತ್ತೆ. ಹಾಗೆ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ, ಹಾಗೆ ಉದ್ದ ಬೆಳಿಲಿಕ್ಕೆ, ಹೇರ್ ಗ್ರೋತ್ ಆಗಲಿಕ್ಕೆಲ್ಲ ಸಹಾಯ ಮಾಡುತ್ತೆ. ನಮ್ಮ ಹೇರಿಗೆ ಯಾವಾಗಲೂ ನಮ್ಮ ಮನೇಲಿ ಬೆಳ್ಕೊಂಡಿರೋದು ನ್ಯಾಚುರಲಾಗಿ ಸಿಗುವಂತಹ ಅಲೋವೆರಾವನ್ನು ನಾವು ಬಳಸೋದು ತುಂಬ ಒಳ್ಳೆಯದು. ನೋಡಿ ಎಷ್ಟಾಯಿತು, ನಾನು ಸ್ಪೂನಿಂದನೇ ಅದರ ಜೆಲ್ ಮಾಡ್ಕೋತೀನಿ. ನೀವು ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಮಿಕ್ಸಿಲಿ ಹಾಕೋಬಿಟ್ರೆ ಬೇಗ ಆಗಿಬಿಡತ್ತೆ. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಅಲ್ವ, ಸ್ವಲ್ಪ ಜೆಲ್ ಥರ ಮಾಡಿಕೊಂಡು ನಂತರ ಎಣ್ಣೆಲಿ ಅದೆಲ್ಲ ಸೇರ್ಕೊಬಿಡತ್ತೆ. ಒಂದೊಮ್ಮೆ ಹಾಗೆ ಹಾಕಿದ್ರೂ ಕೂಡ ಎಣ್ಣೆಲಿ ಸೇರ್ಕೊಬಿಡತ್ತೆ. ಆದರೆ ಸ್ವಲ್ಪ ಈ ರೀತಿ ಮಾಡಿ ಸ್ವಲ್ಪ ಚಿಕ್ಕದು ಮಾಡಿಕೊಂಡ್ರೆ ಒಳ್ಳೆಯದು. ಗಟ್ಟಿ ಇದೆ ಅಲ್ವಾ, ಸ್ವಲ್ಪ ಸ್ಮೂತ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಕೊಕೊನಟ್ ಆಯಿಲನ್ನು ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ ಕೊಕೊನಟ್ ಆಯಿಲು ತುಂಬ ಒಳ್ಳೆಯದು. ನಮ್ಮ ಹೇರು ಬ್ಲ್ಯಾಕ್ ಆಗಿ ಇರುತ್ತೆ, ಗ್ರೋತ್ ಆಗುತ್ತೆ, ಸಿಲ್ಕಿ ಆಗುತ್ತೆ. ನಮ್ಗೆ ಆದಷ್ಟು ಕೊಕೊನಟ್ ಆಯಿಲನ್ನು ನಮ್ಮ ಹೇರಿಗೆ ಅಪ್ಲೈ ಮಾಡ್ಕೊಳ್ಳೋದು ಒಳ್ಳೆಯದು. 2 ಮಿಕ್ಸ್ ಮಾಡ್ತೀನಿ. ಅದು ಮಿಕ್ಸ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲೋವೆರಾ ಜೆಲ್ ಇದೆ ಅಲ್ವಾ, ಅದು ಬೇಗ ಆಗೋಲ್ಲ. ಯಾವುದ್ರ ಜೊತೆನೂ ಅದು ಸೇರ್ಕೊಳ್ಳಲ್ಲ, ತಾನು ಒಂದೇ ಇರುತ್ತೆ. ಜೊತೆಯಾಗಿ ಇರಲಿಕ್ಕೆ ಇಷ್ಟಪಡಲ್ಲ ಅನಿಸುತ್ತೆ. ಆದರೆ ಮಿಕ್ಸಿಲಿ ಹಾಕ್ಕೊಂಡ್ರೆ ಅದು ಜೆಲ್ ಆಗುತ್ತೆ ಅಲ್ವಾ, ಅದು ಬೇಗ ಸೇರ್ಕೊಬಿಡತ್ತೆ. ನೋಡಿ, ಇದು ಯಾವುದೇ ನಾವು ಮಿಕ್ಸಿಲಿ ಹಾಕಿದರೂ ಕೂಡ ನಾವು ಬಿಸಿ ಮಾಡಿದಾಗ ಅದು ಬೇರೆನೇ ಆಗಿಬಿಡತ್ತೆ. ಹಾಗೆ ಇದು ದಾಸವಾಳ ಹೂವಿನ ಪೌಡರು, ಇದು ಆನ್ಲೈನಲ್ಲೂ ಸಿಗುತ್ತೆ. ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತೀನಿ. ನಾನು 2 ಟೈಮು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಸಾಕು. ಆನ್ಲೈನಲ್ಲಿ ಮೀಶೋದಲ್ಲೆಲ್ಲ ಸಿಗುತ್ತೆ, ತುಂಬ ರೇಟ್ ಇಲ್ಲ. ಒಂದು ಸಲ ತಂದಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಹಾಗೆ ನಮ್ಮ ಮನೆಯಲ್ಲೇ ನಾವು ದಾಸವಾಳ ಹೂವಿದೆ ಅಂದರೆ ಎಲ್ಲ ಸೇರಿಸಿ ಒಣಗಿಸಿ ಪೌಡರ್ ಮಾಡಿಯೂ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಒಂದು ಸಲ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ತೀನಿ. ನೋಡ್ಲಿಕ್ಕೆ ಹೀಗೆ ಅನ್ನಿಸ್ತಾ ಇದೆ. ಇದನ್ನು ಬಿಸಿ ಮಾಡಿಕೊಂಡ್ರೆ ನಮಗೆ ತುಂಬ ದಿನ ನಾವು ಇಟ್ಕೋಬೋದು. ಇದನ್ನು ನಾವು ಹಾಗೆಯೇ ನಮ್ಮ ಹೇರಿಗೆ ಅಪ್ಲೈ ಮಾಡ್ಕೋಬೋದು. ಇದರಿಂದನೂ ನಮಗೆ ರಿಸಲ್ಟ್ ಸಿಗತ್ತೆ. ನೀವೇನಾದರೂ ತುಂಬ ದಿನ ಇಡಬೇಕು ಅಂದರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ಆಯಿಲನ್ನು ಫಿಲ್ಟರ್ ಮಾಡಿಕೊಂಡು ಇಟ್ಕೋಬಹುದು. 2 ರೀತಿಲೂ ನಾವು ಯೂಸ್ ಮಾಡ್ಬೋದು. ಹೇಗೆ ಮಾಡಿದ್ರೂ ರಿಸಲ್ಟ್ ಮಾತ್ರ ಒಂದೇ ಆಗಿರುತ್ತೆ. ನಮ್ಮ ಹೇರು ಏನು ಗೊತ್ತಾ, ಇದು ದಾಸವಾಳ ಹೂವಲ್ಲಿ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ, ಹಾಗೆ ಕಂಡೀಷ್ನರಾಗಿ ಕೆಲಸ ಮಾಡುತ್ತೆ. ದಾಸವಾಳ ಹೂವು ಇರ್ಬೋದು, ಎಲೆ ಇರ್ಬೋದು, ನಮ್ಮ ಹೇರು ತುಂಬ ಶೈನಿಂಗಾಗಿ ಸಿಲ್ಕಿಯಾಗಿರುತ್ತೆ. ದಾಸವಾಳ ಹೂವಿನ ಪೌಡರನ್ನು ಬಳಸಬೇಕು ಅವಾಗ. ಅಲೋವೆರಾ ಜೆಲ್ ಜೊತೆ ಸೇರಿದಾಗ ಇನ್ನೂ ಪವರ್ಫುಲ್ ಹೇರ್ ಆಯಿಲ್ ಆಗುತ್ತೆ. ಹಾಗೆ ಹೇರ್ ಉದುರೋದು ತಪ್ಪತ್ತೆ, ಬ್ಲ್ಯಾಕ್ ಆಗಿ ಇರುವ ಹಾಗೆ ಮಾಡುತ್ತೆ. ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದ್ರದ್ದು ಬುಡ ಬೇರೆಲ್ಲ ತೊಗೋಬೇಕು. ಆ ರೀತಿಯೇ ಮಾಡ್ಕೊಳ್ಳಿ ನೀವು. ಆಯಿತು, ರೆಡಿ ಆಯಿತು. ಇದು ತಣ್ಣಾದ ನಂತರ ಇದು ಒಂದಿನ ಬಿಟ್ಟು ನಾವು ಫಿಲ್ಟರ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನೀಗ 1 ಅವರ್ ಬಿಟ್ಟು ತಣ್ಣಾದ ನಂತರ ಆಯಿಲನ್ನು ತೆಗೆದು ಅಪ್ಲೈ ಮಾಡ್ಕೊಂಡಿದ್ದೀನಿ. ನಾನಿವತ್ತು ಅಪ್ಲೈ ಮಾಡ್ಕೊಂಡಿರೋದು ಮೊದಲೇ ತೋರಿಸಿದ್ದೀನಿ, ರೆಮಿಡಿ ನಂತರ ತೋರಿಸ್ತಾ ಇದ್ದೀನಿ. ಆಯಿತು ನೋಡಿ, ಆಯಿಲು ರೆಡಿ ಆಯಿತು. ಕಲರ್ ನೋಡಿ ಹೆಂಗೆ ಬಂದಿದೆ ಅಂತ, ಜಸ್ಟ್ ಪಿಂಕ್ ಬಂದಿದೆ ಅಲ್ವಾ, ಪಿಂಕ್ ಕಲರೇ ಬರುತ್ತೆ. ನೀವು ಇದು ದಾಸವಾಳ, ನಿಮ್ಮ ಮನೇಲಿರುವಂತಹ ದಾಸವಾಳ, ಅದು ಯಾವುದೇ ದಾಸವಾಳ ಹೂವು ಆಗಿರ್ಬೋದು, ವೈಟ್ ಇರ್ಬೋದು, ಪಿಂಕ್ ಇರ್ಬೋದು, ರೆಡ್ ಇರ್ಬೋದು, ಯಾವ ದಾಸವಾಳ ಎಲೆಯನ್ನು ತಗೊಂಡು ಒಣಗಿಸಿ ಪುಡಿ ಮಾಡಿ ನೀವು ಬಿಸಿ ಮಾಡಿ ನೋಡಿ, ಅದು ಕಲರ್ ಹೀಗೆ ಬರುತ್ತೆ. ಅದರಲ್ಲಿ ಕಪ್ಪಾಗುವ ಅಂಶ ಇದೆ ನೋಡಿ. ಪಿಂಕ್ ಕಲರ್ ಬಂದಿದೆ ಅಲ್ವಾ. ಈಗ ನಾನು ಫಿಲ್ಟರ್ ಮಾಡ್ಕೋತೀನಿ. ತಣ್ಣಾಗಿದೆ. ನನಗಿದು 2 ಟೈಮ್ ಸಾಕು. ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ, ಇದೇ ರೀತಿ ಮಾಡಿ ತುಂಬಾ ಸ್ಟೋರ್ ಮಾಡಿ ಇಟ್ಕೋಬೋದು. ನಮಗೆ ಯಾವಾಗ ಬೇಕು ವಾರದಲ್ಲಿ 1-2 ದಿನ 3 ದಿನ ಹೇರಿಗೆ ಅಪ್ಲೈ ಮಾಡಿಕೊಂಡ್ರೆ ಆಯಿತು.
ನಮ್ಮ ಹೇರು ಯಾವಾಗಲೂ ಬ್ಲ್ಯಾಕಾಗೇ ಇರುತ್ತೆ, ಪರ್ಮನೆಂಟಾಗಿ ಹೇರು ಬ್ಲ್ಯಾಕಾಗೇ ಇರುತ್ತೆ. ನಾವು ಈ ಥರ ಮಾಡ್ತಾ ಬರಬೇಕು. ಅದು ಹೇರಿನ ಬುಡ ಬೇರೆಲ್ಲ ತೊಗೋಬೇಕಲ್ವ, ತೊಗೊಂಡು ವೈಟ್ ಹೇರ್ ಬಿದ್ದು ಹೋದರೆ ನಂತರ ಹುಟ್ಟಿ ಬರೋ ಹೇರೆಲ್ಲ ಬ್ಲ್ಯಾಕ್ ಹೇರಾಗೇ ಬರುತ್ತೆ. ಇದೊಂದು ರೀತಿ ಜೆಲ್ ಥರನೇ ಅನಿಸುತ್ತೆ ಆಯಿಲ್. 2 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿರೋದು. ಒಳ್ಳೆ ಶಾಂಪೂ ಹಾಕಿ ಹೇರ್ ವಾಶ್ ಮಾಡಿದ್ದೀನಿ. ನೋಡಿ ಹೆಂಗೆ ಬಂದಿದೆ ಅಲ್ವಾ, ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿದೆ, ಹಾಗೆ ಬ್ಲ್ಯಾಕ್ ಆಗಿದೆ. ಕಲರ್ ನೋಡಿ ಎಷ್ಟು ಚೆಂದ ಕಾಣುತ್ತೆ. ಹಿಂದುಗಡೆಯಿಂದ ನೋಡಿ ಹೆಂಗೆ ಬಂದಿದೆ. ಒಂದು ಸಲ ಟ್ರೈ ಮಾಡಿ, ನೀವು ಕೂಡ ಆಶ್ಚರ್ಯಪಡ್ತೀರ. ಅಷ್ಟು ಚೆನ್ನಾಗಿ ನಿಮ್ಮ ಹೇರು ಆಗತ್ತೆ. ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗತ್ತೆ. ನೋಡಿ ಅಲ್ವಾ, ಕಲರ್ ನೋಡಿ ಶೈನಿಂಗ್ ಆಗಿದೆ, ಸ್ಮೂತ್ ಆಗಿದೆ, ಸಿಲ್ಕಿ ಆಗಿದೆ. ಕಲರ್ ನೋಡಿ ಹೆಂಗೆ ಅಲ್ವಾ, ಕಲ್ಲರು ಕೂಡ ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ